ರಾಮಾಚಾರಿ ಮತ್ತು ಕಿಟ್ಟಿ ಇಬ್ಬರು ಕೂಡ ಒಂದಾಗಿದ್ದಾರೆ. ಒಂದು ಗುಡ್ ನ್ಯೂಸ್ ಮತ್ತೆ ಒಂದು ಖುಷಿಯ ವಿಚಾರ ಅಂತ ಹೇಳ್ಬೋದು. ರಾಮಾಚಾರಿ ಮತ್ತು ಕಿಟ್ಟಿನ ಪ್ರತಿಯೊಬ್ಬರು ಸಹ ಇಷ್ಟಪಡ್ತಾರೆ, ಪ್ರತಿಯೊಬ್ಬರು ಸಹ ನೋಡಿರ್ತಾರೆ. ಎಷ್ಟು ಚೆನ್ನಾಗಿ ಇಬ್ರು ಕೂಡ ಅಭಿನಯ ಮಾಡ್ತಿದ್ದಾರೆ ಅಲ್ವಾ. ಒಬ್ರು ಅಂದ್ರೆ ಡ್ಯುಯಲ್ ಪಾತ್ರವನ್ನ ಮಾಡ್ತಿರೋದು ರಾಮಾಚಾರಿ ಮತ್ತು ಕಿಟ್ಟಿ ಪಾತ್ರನ ಅಭಿನಯ ಮಾಡ್ತಿರೋದು. ಅವರ ಹೆಸರು ಋತ್ವಿಕ್ ಅಂತ. ತುಂಬಾ ಚೆನ್ನಾಗಿ ನಡೆಸಿದ್ದಾರೆ, ಪ್ರತಿಯೊಬ್ಬರಿಗೂ ಸಹ ಇಷ್ಟವಾಗಿದೆ, ಪ್ರತಿಯೊಬ್ಬರು ಸಹ ಮೆಚ್ಕೊಂಡಿದ್ದಾರೆ. ನಿಮ್ಗೆ ಯಾವ ಪಾತ್ರದಲ್ಲಿ ಇಷ್ಟವಾಯಿತು, ಯಾರನ್ನ ನೀವು ಇಷ್ಟ ಪಡ್ತೀರಾ, ರಾಮಾಚಾರಿ ಪಾತ್ರನ ಅಥವಾ ಕಿಟ್ಟಿ ಪಾತ್ರನ ಕಮೆಂಟ್ ಮಾಡಿ ತಪ್ಪದೆ ತಿಳಿಸಿ. ಒಟ್ಟಿನಲ್ಲಿ ಈಗ 3 ಜನ ಕೂಡ ಒಂದಾಗಿದ್ದಾರೆ, ಅಣ್ಣ ತುಂಬ ಒಂದಾಗಿದ್ದಾರೆ. ಇದೀಗ ಒಬ್ಬರ ಒಂದು ವಿಚಾರವನ್ನು ಕೂಡ ತಿಳಿಸ್ತಾರೆ. ಅದೇ ಈಗ ನಾನು ಸ್ವಂತ ತಮ್ಮ, ನಿನ್ಗೆ ಸ್ವಂತ ತಮ್ಮ ಅಂತ ಈಗ ಗೊತ್ತಾಗುತ್ತೆ. ರಾಮಾಚಾರಿಗೆ ಖುಷಿ ಆಗುತ್ತೆ, ನಂತರ ಬಚಾವ್ ಮಾಡ್ತಾನೆ, ಫೈಟಿಂಗ್ ಎಲ್ಲವನ್ನೂ ಕೂಡ ಮಾಡ್ತಾರೆ ಇಬ್ರು ಕೂಡ. ಈ ರೀತಿಯ ಒಂದು ಟ್ವಿಸ್ಟ್ ಅನ್ನ ನೋಡಿ ಆಚಾರ್ಯರಿಗೂ ಕೂಡ ಖುಷಿ ಆಗುತ್ತೆ. ಎಲ್ರು ಕೂಡ ಒಂದಾಗಿರಿ ಅಂತ ಗುರುಜಿ ಕೂಡ ಹೇಳ್ತಾರೆ. ಎಲ್ರು ಕೂಡ ಒಂದಾಗಿರಿ, ಆರಾಮಾಗಿರಿ, ಖುಷಿಯಾಗಿರಿ. ರಾಮ ಲಕ್ಷ್ಮಣ ಅಂತ ನೀವು ಕಾಣ್ತಾ ಇದ್ದೀರಾ. ಆ ಒಂದು ದೊಡ್ಡ ಕಪಾಲಿ ಬೆಟ್ಟಕ್ಕೆ ಹೋಗಿ ದೀಪವನ್ನು ಕೂಡ ತಗೊಬಂದು ಅಣ್ಣನಿಗೋಸ್ಕರ ರೀತಿಯ ಒಂದು ಸೇವೆ, ಅಶೋಕವನದ ಒಂದು ಲಕ್ಷ್ಮಣನೇ ನೋಡಿದಂತಾಯ್ತು. ನಮ್ಗೊಂದು ತುಂಬಾನೇ ಖುಷಿ ಆಯ್ತು. ಒಂದು ಸೀತಾಮಾತೆ ಅಂತ ಕೂಡ ಚಾರುಗೆ ಕೂಡ ಹೇಳ್ತಾರೆ ಗುರುಜಿ. ಎಲ್ರಿಗೂ ಕೂಡ ವಿಶ್ ಮಾಡ್ತಾರೆ, ಒಳ್ಳೇದಾಗ್ಲಿ, ಹೋಗ್ ಬನ್ನಿ, ನಿಮ್ಮ ಒಂದು ಕಷ್ಟಗಳು ಕೂಡ ಪರಿಹಾರ ಆಯ್ತು. ಇನ್ಮೇಲೆ ಯಾವುದೇ ರೀತಿಯ ಒಂದು ನೋವನ್ನು ಕೂಡ ಮಾಡ್ಕೊಬಿಡಿ, ಆರಾಮಾಗಿರಿ, ಖುಷಿಯಾಗಿರಿ ಅಂತ ಕೂಡ ಇದೀಗ ಗುರೂಜಿ ಸಲಹೆನ ಕೊಡ್ತಾರೆ. ನಂತರ ಗುರೂಜಿ ಆಶೀರ್ವಾದ ಪಡೆದುಕೊಂಡು ಇದೀಗ ಮನೆ ಹತ್ರ ಹೊರಟಿದ್ದಾರೆ. ಹಾಗಾದ್ರೆ ನಿಜಕ್ಕೂ ಕೂಡ ಮನೆಗೆ ಹೋಗ್ತಾರ, ಅಲ್ಲೇನು ಬಹಳಷ್ಟು ರೀತಿಯ ಅನಾಹುತ ಆಗುತ್ತಾ, ಯಾವ ರೀತಿಯ ಟ್ವಿಸ್ಟ್ ಬದಲಾವಣೆಗಳು ಬರುತ್ತೆ ಅಂತ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು. TRP ಯಲ್ಲೂ ಸಹ ಮುಂಚೂಣಿಯಲ್ಲಿದೆ.